ಎಲ್ರಿಗೂ ನಮಸ್ಕಾರ. ಶುಕ್ರವಾರದ ಶುಭಾಶಯಗಳು, ಶುಭೋದಯ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲ ಕೆಲಸಗಳೆಲ್ಲ ಮುಗಿಸಿ ಬಂದೆ. ಇವಾಗ ಸ್ನಾನ ಎಲ್ಲ ಆಯಿತು. ಬಂದು ಅನ್ನಕ್ಕಿಟ್ಟಿದ್ದೆ. ಅನ್ನ ರೆಡಿಯಾಗಿದೆ. ಇವತ್ತೇನು ಮಾಡ್ತಾಯಿದ್ದೀನಿ ಅಂತಂದರೆ ವಾಂಗಿಬಾತ್ ಮಾಡೋಣ ಅಂತ. ತುಂಬ ದಿನ ಆಗಿತ್ತು ವಾಂಗಿಬಾತ್ ಮಾಡಿಕೊಂಡು. ಅದಕ್ಕೆ ಇವತ್ತು ಬೆಳಗಿನ ತಿಂಡಿಗೆ ವಾಂಗಿಬಾತ್ ಮಾಡಿಬಿಡೋಣ ಅಂತೇಳಿ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ಈಗ ಅನ್ನ ಹಾರಾಕೊಳ್ಳೋಣ. ಈಗ ಚೆನ್ನಾಗಿ ಹಾರ್ಕೊಂಡಿರಬೇಕು. ಈಗ ಪುಡಿ ಇಲ್ಲ ನನ್ನ ಹತ್ರ. ಈಗ ಪುಡಿ ಮಾಡ್ಕೊಂಡೇ ಮಾಡಬೇಕು. ಪುಡಿ ಮಾಡಿಲ್ಲ ಅಂತಲೇ ನಾನು ಇಷ್ಟು ದಿನ ಮಾಡೋಕ್ಕಾಗಲಿಲ್ಲ. ಈಗ ಅನ್ನ ಎಲ್ಲ ಚೆನ್ನಾಗಿ ಹಾರ್ಕೊಂಡು ಗಟ್ಟಿಯಾಗಿ ಕುಗ್ಸ್ಕೊಂಡಿದ್ದೀನಿ. ಅನ್ನನ ನೋಡಿ, ಅನ್ನನ ಆರೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಪುಡಿಗೆ ಏನೇನು ಬೇಕು ಅಂತೇಳಿ ನಾನು ತೋರಿಸ್ತೀನಿ. ನೋಡಿ, ಬಾಣಲಿ ಬಿಸಿಯಾಗಿದೆ. ನಾನು ಎಣ್ಣೆ ಹಾಕ್ಕೊಳ್ತಾ ಇಲ್ಲ, ಎಲ್ಲನೂ ಡ್ರೈ ರೋಸ್ಟೇ ಮಾಡ್ಕೊಳ್ತೀನಿ. ನೋಡಿ, ಲವಂಗ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಯಾಲಕ್ಕಿ ಹಾಕ್ಕೊಂಡಿದ್ದೀನಿ, ಲವಂಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೊಗ್ಗು 2 ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಅಳತೆಗೆ ಮಾಡ್ಕೋಬೋದು. ಇದೊಂದು ಅನಾನಸ್ ಹೂ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಜಾಪತ್ರೆ ಅದನ್ನು ಹಾಕ್ಕೊಳ್ತೀನಿ, ಮತ್ತು ಲವಂಗ, ಇದು ಚಕ್ಕೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರ್ಜೆಂಟು, ಅದಕ್ಕೆ ಹಂಗೆ ಆಗ್ತಾಯಿದೆ. ತುಂಬಾ ಅರ್ಜೆಂಟಿದೆ ಇವಾಗ. ಬೇಗ ಬೇಗ ಮಾಡಿ ಕಳಿಸ್ಬೇಕು. ಇದಿಷ್ಟನ್ನು ಹುರ್ಕೊಳ್ಳೋಣ. ಇವಾಗ ನೋಡಿ, ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಹುರ್ಕೊಂಡ್ಮೇಲೆ ಸಿಮ್ಮಲ್ಲೇ ಇಟ್ಕೋಬೇಕು. ದೊಡ್ಡ ಉರಿನಲ್ಲಿ ಇಟ್ಕೋಬಾರ್ದು, ಕಪ್ಪಾಗಬಾರ್ದು. ಮತ್ತು ಉದ್ದಿನಬೇಳೆ ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಎಲ್ಲ ಒಂದೊಂದು ಅಳತೆ ಇಟ್ಕೊಂಡಿದ್ದೀನಿ. ಒಂದು ಭಾಗ ಧನಿಯಾ, ಅದರಲ್ಲಿ ಅರ್ಧ ಕಡಲೆಬೇಳೆ, ಅದರಲ್ಲಿ ಅರ್ಧ ಉದ್ದಿನಬೇಳೆ, ಈ ಥರ ತೊಗೊಂಡಿದ್ದೀನಿ ನಾನು. ಇವಾಗ ನೋಡಿ, ಧನಿಯಾ ಹಾಕ್ಕೊಳ್ತೀನಿ. ಇದಕ್ಕೆ ನೋಡಿ, ಜೀರಿಗೆನ ನಾನು ಬಳಸ್ತಾ ಇಲ್ಲ, ಒಗ್ಗರಣೆಗೆ ಹಾಕ್ಕೊಳ್ತೀನಿ ಜೀರಿಗೆನ. ಜೀರಿಗೆ ಹಾಕಿದ್ರೆ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ವಾಂಗಿಬಾತು. ನೋಡಿ, ಮನೆಯಲ್ಲೇ ಮಾಡ್ಕೊಂಡು ಬಿಡ್ಬೋದು. ಫ್ರೀ ಇದ್ದಾಗ ಒಂದಿನ ಪೌಡ್ರ್ ಮಾಡಿಕೊಂಡು ಒಂದಿನ ಗೊಜ್ಜು ಮಾಡಿಕೊಂಡು ಅನ್ನನ ಕಲಿಸ್ಕೊಳ್ಬೋದು. ಹೊರಗಡೆ ಎಲ್ಲ ಪ್ಯಾಕೆಟಲ್ಲಿ ಇರೋದೆಲ್ಲ ತರಬೇಡಿ, ಮನೆಯಲ್ಲೇ ಎಲ್ಲ ಸಾಮಾನು ಇರುತ್ತೆ, ಅದರಲ್ಲೇ ಮಾಡ್ಕೊಂಡ್ಬಿಡಿ. ನಾನು ಯಾವುದನ್ನು ಪ್ಯಾಕೆಟಲ್ಲಿ ತರಲ್ಲ. ಪುಳಿಯೋಗರೆ ಇರ್ಬೋದು, ವಾಂಗಿಬಾತ್ ಇರ್ಬೋದು, ಪ್ರತಿಯೊಂದನ್ನು ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಬಿಸಿಬೇಳೆ ಬಾತು ಅಷ್ಟೇ ಕೂಡ, ಅದನ್ನು ಮನೆಯಲ್ಲೇ ಮಾಡ್ಕೊಳ್ಳೋದೇನೆ, ಹೊರಗಡೆಯಿಂದ ತರಲ್ಲ. ಸಾಕು ಇದು. ಇವಾಗ ನೋಡಿ, ಮೆಣಸಿನ್ಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಎಲ್ಲ ಥರದ್ದು ಹಾಕ್ಕೊಂಡಿದ್ದೀನಿ. ಗುಂಟೂರು ಹಾಕ್ಕೊಂಡಿದ್ದೀನಿ, ಮತ್ತು ಖಾರದ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಎಲ್ಲ ಗರ್ಗರಿ ಆಗಬೇಕು. ಇದಕ್ಕೆ ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತೀನಿ, ಟೇಸ್ಟ್. ಈಗ ನೋಡಿ, ಕೊಬ್ಬರಿ ತುರಿನ ಇದಕ್ಕೆ ಹಾಕ್ಕೊಳ್ತೀನಿ. ಇದೇ ಬಿಸಿ ಒಳಗಡೆ ಅದೇ ಸಾಕು, ಇದಕ್ಕೆ ಉರಿ ಬೇಕಾಗಿಲ್ಲ. ನೋಡಿ, ಮೆಣಸಿನ್ಕಾಯಿ ಈ ಥರ 2 ಭಾಗ ಆಗಬೇಕು. ಇವಾಗ ನಾನು ಇದನ್ನು ಜಾರ್ಗೆ ಹಾಕ್ಕೊಳ್ತೀನಿ. ಇದೆಲ್ಲ ಹುರಿದಿಟ್ಕೊಂಡಿದ್ವಲ್ಲ, ಇದನ್ನೆಲ್ಲ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಇದನ್ನೆಲ್ಲ ನಾನು ಇವಾಗ ಪುಡಿ ಮಾಡ್ಕೊಳ್ಳೋಣ. ಇದನ್ನು ನೋಡಿ ಯಾವ ರೀತಿ ಪೌಡ್ರು ರೆಡಿಯಾಗಿದೆ ಅಂತ. ಚೆನ್ನಾಗಾಗಿದೆ ಪೌಡ್ರು. ಇವಾಗ ಇದನ್ನು ನಾನು ಒಂದು ಬಟ್ಲಿಗೆ ಬಗ್ಸ್ಕೊಳ್ತೀನಿ.
ನೋಡಿ ಸಾಕು, ಇಷ್ಟು ಫುಲ್ ನುಣ್ಣಗೂ ಆಗಿಲ್ಲ, ತುಂಬ ತರಿ ಇದೆ ಅನ್ನಂಗೂ ಇಲ್ಲ. ಆ ಥರನೇ ಇದನ್ನು ಪೌಡ್ರ್ ಮಾಡ್ಕೋಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಇದು ಮೈಸೂರು ಬದನೆಕಾಯಿ, ಇದು ತುಂಬ ಫೇಮಸ್ಸು, ವೀರನಗಿರಿ ಬದನೆಕಾಯಿ ಅಂತ ಹೇಳ್ತಾರೆ ಇದಕ್ಕೆ. ಈ ಬದನೆಕಾಯಿನ ಉಪಯೋಗಿಸ್ಕೊಂಡು ಇವತ್ತು ನಾನು ಬಾತನ್ನ ಮಾಡ್ತಾ ಇರೋದು, ವಾಂಗಿಬಾತನ್ನ. ಈಗ ಬದನೆಕಾಯಿನ ಹೆಚ್ಕೊಳ್ತೀನಿ ನಾನು. ನೋಡಿ, ಬದನೆಕಾಯಿಗೆ 1 ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ನಾನು ತೊಳ್ಕೊಳ್ತೀನಿ. ಯಾವಾಗಲೂ ಅಷ್ಟೇ, ರಾಗಿ ಹಿಟ್ಟಿಲ್ಲ ಅಂತಂದರೆ ಅರ್ಶಿನದ ಪುಡಿ ಹಾಕ್ಬಿಟ್ಟು ಇದನ್ನು ಬದನೆಕಾಯಿನ ತೊಳ್ಕೊಳ್ಳಿ. ನೋಡಿ, ಎಣ್ಣೆ ಕಾದಿದೆ, ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾನು ಸಾಸಿವೆನ ಹಾಕ್ಕೊಳ್ತೀನಿ, ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. ಇವಾಗ ಅದಕ್ಕೆ ನೋಡಿ ಬದನೆಕಾಯಿನ ಹಾಕ್ಕೊಳ್ಳೋಣ. ಬದನೆಕಾಯಿ ಎಲ್ಲ ಸ್ವಲ್ಪ ಮೆತ್ತಗಾಗಲಿ. ಈಗ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಳ್ತೇನೆ ಇದಕ್ಕೆ. ಉಪ್ಪು ಹಾಕೋದ್ರಿಂದ ತರಕಾರಿ ಚೆನ್ನಾಗಿ ಬೆಂದ್ಕೊಡುತ್ತೆ ಅಂತ. ಬೆಳಗ್ಗೆನೇ ಮಾಡ್ಕೊಳ್ಬೋದು ಈಸಿಯಾಗಿ, ಅಂದರೆ ಸ್ವಲ್ಪ ಬೇಗನೆ ಎದ್ದು ಸ್ಟಾರ್ಟ್ ಮಾಡ್ಕೋಬೇಕು. ಮತ್ತು ಎಷ್ಟು ಬೇಗ ಎದ್ದು ನಿಧಾನ ಆಗ್ಬಿಡ್ತು. ನನಗೆ ಇಂಥದ್ದು ಮಾಡಿಕೊಡ್ಬೇಕು ಅಂತ ಅನಿಸಿದ್ರೆ ಅಂಥದ್ದು ಮಾಡಿಬಿಡ್ಬೇಕು. ಇನ್ನೂ ಸ್ವಲ್ಪ ಮೆತ್ತಗಾಗಲಿ. ನೋಡಿ, ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ. ಹುಣಸೆಹಣ್ಣು ರಸನ ಇವಾಗ ಇದಕ್ಕೆ ಹಾಕ್ತೀನಿ. ಇವಾಗ ಇದಕ್ಕೆ ನಾನು ಹುಣಸೆ ರಸ ನೋಡಿ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ. ನೋಡಿ, ಹುಣಸೆ ರಸನ ಹಾಕ್ಕೊಂಡಿದ್ದೀನಿ, ಅದು ವಿಡಿಯೋ ಆಗಿರಲಿಲ್ಲ. ಹುಣಸೆ ರಸನ ಹಾಕ್ಕೊಳ್ಬೇಕು, ಬೇರೆ ನೀರು ಹಾಕಿಲ್ಲ ನಾನು. ಇದೇ ಚೆನ್ನಾಗಿ ಬೇಯ್ಕೋಬೇಕಿದು. ಇದು ಚೆನ್ನಾಗಿ ಬೆಂದಮೇಲೆ ಹುಳಿ ಇದಕ್ಕೆ ಖಾರನ ಹಾಕೋಣ. ಇವಾಗ ನೋಡಿ, ನಾನು 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಬೆಲ್ಲ ಹಾಕಿಲ್ಲ ನಾನು, ಅದಕ್ಕೇ ನೀವು ಬೆಲ್ಲ ಹಾಕ್ಕೊಳ್ಳಿ. ಹುಳಿ ಎಲ್ಲಿ ಹಾಕಿರ್ತೀವಿ ಅಲ್ಲಿ ಒಂದು ಸ್ವಲ್ಪ ಸಕ್ಕರೆ ಬೇಕೇ ಬೇಕಾಗುತ್ತೆ. ಸ್ವೀಟ್ ಇರಲೇಬೇಕು ಹುಳಿ ಜೊತೆಗೆ. ನೋಡಿ, ನಮ್ಮ ವಾಂಗಿಬಾತಿನ ಪೌಡ್ರು ನೋಡಿ ಇವಾಗ ಹಾಕ್ತಾಯಿದ್ದೀನಿ. ಉರಿ ಸಿಮ್ಮಲ್ಲೇ ಇರಲಿ. ನಾನು 2 ಸ್ಪೂನ್ ಹಾಕ್ಕೊಳ್ತೀನಿ, ಸಾಕು ಅಷ್ಟು ಖಾರ. ಒಂಚೂರು ಹಾಕೋಣ ಟೇಸ್ಟಾಗಿರಲಿ ಅಂತ. ಎಲ್ಲ ಹುರಿದಿರೋದ್ರಿಂದ ಜಾಸ್ತಿ ಬೇಯಬೇಕು ಅಂತ ಏನಿಲ್ಲ. ಒಂದು ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡು ಈ ಬಿಸಿ ಒಳಗಡೆ ಖಾರ ಬೆಂದ್ಕೊಂಡ್ರೆ ಸಾಕು. ನೋಡಿ, ನಮ್ಮ ವಾಂಗಿಬಾತ್ ಖಾರ ರೆಡಿ ಆಯಿತು, ಗೊಜ್ಜು. ಈಗ ಅನ್ನ ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ಗೊಜ್ಜನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಾಗಿದೆ ಅಂದರೆ ತುಂಬಾ ಟೇಸ್ಟಾಗಿದೆ. ಮನೆಯಲ್ಲೇ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಖಾರನ ಉಳಿಸಿರ್ತೀನಿ. ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ
ಅದೇ ರೀತಿ ಟೇಸ್ಟ್ ಬರುತ್ತೆ, ವ್ಯತ್ಯಾಸನೇ ಆಗಲ್ಲ. ಈ ಥರ ಮಾಡಿ ಕೊಟ್ಟರೆ ಮನೇಲಿರೋ ಜನ ಹೊರಗಡೆ ಊಟನ ಇಷ್ಟನೇ ಪಡಲ್ಲ. ಮನೇಲಿ ನೀವು ಮಾಡಿದ್ದೇ ಚೆನ್ನಾಗಿರುತ್ತೆ ಅಮ್ಮ ಅಂತ ಮನೆಗೆ ಬಂದು ಹೇಳ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ. ನಾವು ಆ ರೀತಿ ಮಕ್ಕಳನ್ನು ಗಂಡನ್ನು ಹಿಡಿದಿಡಬೇಕು. ಹೆಣ್ಮಕ್ಳಿಗೆ ಇರೋದೇ ಅಡುಗೆ ಮನೆ ನಿಭಾಯಿಸೋದು ಒಂದು ಕಲ್ತ್ಕೊಂಡ್ರೆ ಅವರು ಜೀವನವನ್ನು ಸಂತೋಷವಾಗಿ ಇಟ್ಕೊಳ್ತಾರೆ ಅನ್ನೋದು ಒಂದು ಮಾತದು. ನೋಡಿ, ವಾಂಗಿಬಾತು ರೆಡಿ ಆಯಿತು, ಕಲಸಿದ್ದು ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಪ್ಲೇಟ್ಗೆ ನಾನು ಹಾಕ್ಕೊಳ್ತೀನಿ. ಬೆಳಗ್ಗೆ ಹೊತ್ತು ಮಕ್ಕಳಿಗೆ ತಿಂಡಿ ಕೊಡೋದಕ್ಕೆ ಮತ್ತು ಲಂಚ್ ಬಾಕ್ಸ್ಗೂ ಕೂಡ ನಾನು ಇದನ್ನೇ ಹಾಕ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಇದನ್ನೇ ತಿಂಡಿಗೆ ಎಲ್ರಿಗೂ ಇದ್ದೇನೆ, ತಿಂಡಿಗೆ ಮತ್ತು ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಇದ್ದೇನೆ. ನೋಡಿ, ಈ ಥರ ಮಾಡಿ ವಾಂಗಿಬಾತ್ ಪೌಡ್ರ್ ಮಾಡಿಕೊಂಡು ಅನ್ನನ ಕಲಸಿ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ಇರೋರು ಎಲ್ಲರಿಗೂ ಇಷ್ಟ ಆಗುತ್ತೆ ಇದು, ಪ್ರತಿಯೊಬ್ಬರಿಗೂ. ಪ್ಯಾಕೆಟ್ ಮಾತ್ರ ತರಬೇಡಿ, ಅದು ಚೆನ್ನಾಗಿರಲ್ಲ ಪ್ಯಾಕೆಟಲ್ಲಿರುವಂಥದ್ದು ಪೌಡ್ರು. ಮನೇಲಿ ಮಾಡಿಕೊಂಡ್ರೆ ಫ್ರೆಶ್ ಆಗಿರುತ್ತೆ. ನಾವು ಹೈಜಿನಿಕ್ಕಾಗಿ ಮಾಡ್ಕೊಂಡಿರ್ತೀವಿ, ಎಲ್ಲ ನೋಡಿ ಕ್ಲೀನಾಗಿದೆಯಾ ಏನು ಅಂತ. ಅವರಷ್ಟನ್ನೆಲ್ಲ ನೋಡಿ ಮಾಡಿರೋದಕ್ಕೆ ಸಾಧ್ಯತೆ ಇಲ್ಲ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಅಷ್ಟೇ ಅಲ್ಲ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು.